ಅದ್ಯಾಕೋ ಏನೋ ಸಿಎಂ ಸಿದ್ದರಾಮಯ್ಯನವರ ಟೈಮ್ ವಿಚಾರವಾಗಿ ಆಗಾಗ ಪ್ರಸ್ತಾಪ ಆಗ್ತಾ ಇರುತ್ತೆ. ಯಾಕಂತಂದ್ರೆ ಅವ್ರ ಹೆಸರಿನಲ್ಲಿ ಅದೇನೇ ಮಾಡೋಕೆ ಹೋದ್ರು ಅದಕ್ಕೊಂದು ವಿವಾದ ಸುತ್ತಕೊಳ್ತಾ ಇದೆ. ಈಗೇನು ವಿಚಾರ ಪ್ರಸ್ತಾಪಕ್ಕೆ ಬಂದಿರೋದು ಅಂತ ಅಂದ್ರೆ ಅವರ ತವರು ಜಿಲ್ಲೆಯಲ್ಲಿ ಪ್ರಮುಖ ರಸ್ತೆಯೊಂದಕ್ಕೆ ಸಿದ್ದರಾಮಯ್ಯ ಹೆಸರು ಇಡುವಂತ ವಿಚಾರ ಅಂತ ಅಂದ್ರೆ ಮೈಸೂರಿನ ಒಂದು ಪ್ರಮುಖ ರಸ್ತೆಗೆ ಸಿದ್ದರಾಮಯ್ಯನವರ ಹೆಸರಿಡುವಂತ ವಿಚಾರ ಬಹಳ ಚರ್ಚೆಗೆ ಕಾರಣ ಆಗ್ತಾ ಇದೆ. ಯಾವ ಮಟ್ಟಿಗೆ ಅಂತ ಅಂದ್ರೆ ವಿಪಕ್ಷದವರು ಕೆಲವರು ಅದಕ್ಕೆ ಸಪೋರ್ಟ್ ಮಾಡಿದ್ರು ಕೂಡ ಆ ಪಕ್ಷದಿಂದಲೇ ಅವರು ಬಹಳ ಟೀಕೆಗೆ ಒಳಗಾಗ್ತಾ ಇದ್ದಾರೆ. ಏನೇನು ಆಗ್ತಾ ಇದೆ ಬನ್ನಿ ಈ ವಿಚಾರವಾಗಿ ನೋಡೋಣ. ಮೈಸೂರಿನ ಪ್ರಮುಖ ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡಲು ಪ್ರಸ್ತಾಪ. ರಸ್ತೆಗೆ ಹೆಸರಿಡೋಕೆ ರಾಜಕೀಯ ನಾಯಕರಿಂದ ಪರ ವಿರೋಧ. ಹೌದು, ಮೈಸೂರು ಪಾಲಿಕೆ ನಗರದ ಹೃದಯ ಭಾಗದಲ್ಲಿರುವ ಒಂಟಿಕೊಪ್ಪಲ್ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಿಂದ ರಾಯಲ್ ಇನ್ ಹೋಟೆಲ್ನವರೆಗಿನ ರಸ್ತೆಗೆ ಸಿದ್ದರಾಮಯ್ಯ ಆರೋಗ್ಯ ರಸ್ತೆ ಅಂತ ಹೆಸರಿಡಲು ಮುಂದಾಗಿದೆ. ಇದಕ್ಕೆ ಪರ ವಿರೋಧವು ಜೋರಾಗಿಯೇ ನಡೀತಿದೆ. ಮೈಸೂರು ಪಾಲಿಕೆ ಹೆಸರಿಡೋದಕ್ಕೆ ಯಾರು ಬೇಕಾದರೂ ಆಕ್ಷೇಪಣೆ ಸಲ್ಲಿಸಬಹುದೆಂದು ಹೇಳಿತ್ತು. ಹೀಗಾಗಿ ಮುಡಾ ಕೇಸ್ನಲ್ಲಿ ಸಿಎಂ ವಿರುದ್ಧದ ದೂರುದಾರ ಸ್ನೇಹಮಯಿ ಕೃಷ್ಣ ಆಕ್ಷೇಪಣೆ ಸಲ್ಲಿಸಿದ್ದಾರೆ. ಬಿರುದನ್ನು ಪಡೆದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರ ಎರಡನೇ ಅಕ್ಕ ಕೃಷ್ಣಾಜಮಣಿಯ ಅನ್ನೋರ ಪರವಾಗಿ ಅವರ ಸ್ಮಾರಕವಾಗಿ ಒಂದು ಐತಿಹಾಸಿಕ ಹಿನ್ನೆಲೆ ಉಳ್ಳಂಥ ರಸ್ತೆ ಅದು. ಅಂಥ ಒಂದು ಐತಿಹಾಸಿಕ ರಸ್ತೆಗೆ ಒಂದು ಗಂಭೀರವಾದ ಆರೋಪಗಳನ್ನು ಹೊತ್ತಂತಹ ಅಥವಾ ಪ್ರಕರಣದ ಒಂದು ಮೊದಲನೇ ಆರೋಪಿಯಾದಂಥ ಸಿದ್ದರಾಮಯ್ಯ ಅವರ ಹೆಸರನ್ನು ಅಲ್ಲಿ ನಾಮಕರಣ ಮಾಡಿಕೊಟ್ಟಿರೋದು ನಿಜಕ್ಕೂ ವಿಷಾದನೀಯವಾದಂತಹ ಮೈಸೂರಿಗೆ ಕಳಂಕವನ್ನು ತರುವಂಥ ವಿಚಾರವಾಗಿದೆ. ಸಿದ್ದರಾಮಯ್ಯ ಪರ ಪ್ರತಾಪ್ ಸಿಂಹ ಬ್ಯಾಟಿಂಗ್. ಸಿದ್ದರಾಮಯ್ಯ ಹೆಸರಿಡೋಕೆ ನಗರ ಬಿಜೆಪಿ ನಾಯಕರು ವಿರೋಧ ವ್ಯಕ್ತಪಡಿಸಿದ್ರೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸಿದ್ದಾರೆ. ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡುವುದು ತಪ್ಪಲ್ಲ ಅಂದಿದ್ದಾರೆ. ಇದಕ್ಕೆ ಕಿಡಿಕಾರಿರುವ ರಾಜ್ಯ ಬಿಜೆಪಿ ಹಿಂದುಳಿದ ಮೋರ್ಚಾದ ಅಧ್ಯಕ್ಷ ಕೌಟಿಲ್ಯ ರಘು ಪ್ರತಾಪ್ ಸಿಂಹ ಬಕೆಟ್ ಹಿಡಿಯೋದನ್ನ ನಿಲ್ಲಿಸಲಿ ಎಂದಿದ್ದಾರೆ. ಇವತ್ತು ನಮಗೆ ರಾಜಪಥ ನೋಡಿ, ಸಿಮೆಂಟ್ ರಸ್ತೆ ಆಗಿರ್ಬೋದು, ಇವತ್ತು ನಮ್ಮ ಏನು ಜಂಬೂ ಸವಾರಿ ಹೋಗುತ್ತೆ ಅಲ್ಲಿ ಅವ್ರು ಬನ್ನಿ ಮಂಟಪದವ್ರಿಗೆ ಹೋಗುತ್ತೆ, ಆ ಸಿಮೆಂಟ್ ರಸ್ತೆನ ಮಾಡಿಸಿದಂಥವ್ರು ಯಾರು? ಮೈಸೂರು ಸಿಟಿನಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ ಆಯಿತು. ಯಾರು ಕೊಟ್ಟಿದ್ದು? ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಿದ್ದಾರೆ. ಇವತ್ತು DC ಆಫೀಸಿಂದ ಹಿಡಿದು ಇಂಥ ಹಾಸ್ಪಿಟಲ್ಗಳು ಪ್ರತಿಯೊಂದಕ್ಕೂ ದುಡ್ಡು ಕೊಟ್ಟಿದ್ದಾರಲ್ವಾ. ಈ ಸಣ್ಣತನವನ್ನು ಬಿಡೋಣ, ಅವ್ರ ಕೊಡುಗೆನೂ ಕೂಡ ಇದೆ, ಅವರಿಗೂ ಗೌರವನ ಕೊಡೋಣ. ಅವರನ್ನ ಸಿದ್ದರಾಮಯ್ಯ ಸಾಹೇಬ್ರನ್ನ ಕಾಂಗ್ರೆಸ್ಸಿನ ಒಬ್ಬ ರಾಜಕಾರಣಿಯಾಗಿ ನೋಡಬೇಡಿ, ಅವರನ್ನ ಮೈಸೂರಿನ ಒಬ್ಬ ಸುಪುತ್ರನಾಗಿ ನೋಡಿ. ಮೈಸೂರಿಗೆ ಮಹಾರಾಜರ ತದನಂತರನೂ ಕೂಡ ಸಾಕಷ್ಟು ಜನ ಕೊಡುಗೆನ ಕೊಟ್ಟಿದ್ದಾರೆ, ಮೈಸೂರಿಗೋಸ್ಕರ ದುಡಿದಿದ್ದಾರೆ. ಪ್ರತಾಪ್ ಸಿಂಹ ಬಕೆಟ್ ಹಿಡಿಯೋದನ್ನ ಸ್ವಲ್ಪ ನಿಲ್ಲಿಸಬೇಕು. ಪಕ್ಷದ ಸಿದ್ಧಾಂತ ತತ್ವದ ವಿರುದ್ಧ ಪಕ್ಷದ ನಿಲುವಿನಿಂದ ಹೊರಗಡೆ ಹೋದ್ರೆ ಪಕ್ಷದ ವರಿಷ್ಠರು ಗಮನಿಸ್ತಿರ್ತಾರೆ ಅಂತಕ್ಕಂಥದ್ದು ಕೂಡ ಇರಲಿ. ಸಿದ್ದರಾಮಯ್ಯ ಹೆಸರಿಡುವುದಕ್ಕೆ ಬಿಜೆಪಿ ನಾಯಕರಿಂದ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಆರ್ ಅಶೋಕ್ ವಿರೋಧ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟಿರುವ ಸಿಎಂ ಬಿಜೆಪಿಯವರು ಸ್ವಾಗತ ಮಾಡ್ತಾರಾ ಎಂದಿದ್ದಾರೆ. ಏನು ಸಿದ್ದರಾಮಯ್ಯನವರ ಹೆಸರನ್ನ ರಸ್ತೆಗೆ ಹಿಡಿತಾ ಇರೋವಂಥದ್ದು ಒಂದು KR ರಸ್ತೆ, ಕೃಷ್ಣರಾಜ ರಸ್ತೆ. ಅದು ಈ ರಾಜ್ಯಕ್ಕೆ, ಈ ನಾಡಿಗೆ ಡ್ಯಾಮ್ ಕಟ್ಟೋ ಮುಖಾಂತರ ಆ ಮನೆತನದವರು ಕರ್ನಾಟಕಕ್ಕೆ ಒಳ್ಳೆಯದನ್ನು ಮಾಡಿದ್ದಾರೆ. ಅವ್ರ ಹೆಸರಲ್ಲಿ ಇರೋದನ್ನ ತೆಗೆದು ಸಿದ್ದರಾಮಯ್ಯನವರ ಹೆಸರು ಇರುವಂಥದ್ದು ಒಳ್ಳೆ ಪರಂಪರೆ ಅಲ್ಲ. ಬಿಜೆಪಿಯವ್ರೇನು ವೆಲ್ಕಮ್ ಮಾಡ್ತಾರೆ, ಅವ್ರಿಗೆ ವಿರೋಧ ಮಾಡೋದೇ ಅವ್ರ ಕೆಲಸ. ಒಳ್ಳೆ ಕೆಲಸಕ್ಕೂ ವಿರೋಧ ಮಾಡ್ತಾರೆ, ಕೆಟ್ಟ ಕೆಲಸಕ್ಕೂ ವಿರೋಧ ಮಾಡ್ತಾರೆ. ಅವ್ರಿಗೇನು ಗೊತ್ತಿಲ್ಲ ಪಾಪ. XMP ಯಾರು, ಯಾವ ಪಾರ್ಟಿಯವರು, ಅವರು ಏನಂತ ಹೇಳಿದ್ದಾರೆ ಮತ್ತೆ. ಇತ್ತ ಸಿದ್ದರಾಮಯ್ಯ ಹೆಸರಿನ ರಸ್ತೆ ವಿಚಾರ ಸಾಕಷ್ಟು ಸದ್ದು ಮಾಡ್ತಿದ್ದು, ಮುಂದೆ ಇದು ಅದ್ಯಾವ ರೀತಿ ಚರ್ಚೆಗೆ ಕಾರಣವಾಗ್ತದೆ ಅನ್ನೋದನ್ನ ಕಾದು ನೋಡಬೇಕಿದೆ. ರಾಮ್, TV9 ಮೈಸೂರು.